ಅವರಿಗೆ ಏನು ಅಪ್ರಯತ್ನವಾಗಿ ಅವರಿಗೆ ಬಂದಿರ್ತದೆ. ಎಲ್ಲ ಸಂಶಯ ಪರಿಹಾರ ಅಪ್ರಯತ್ನವಾಗಿ ಬರ್ತದೆ. ನಾವು ಹಾಗಲ್ಲ, ಪ್ರಯತ್ನ ಮಾಡಬೇಕು. ಪ್ರಯತ್ನ ಅಂದ್ರೆ ಏನು? ಅವರನ್ನು ಕೇಳಿ ಕಷ್ಟಪಟ್ಟು ಅಧ್ಯಯನ ಮಾಡಿ ನಮ್ಮ ಎಲ್ಲ ಸಂಶಯ ಪರಿಹಾರ ಮಾಡ್ಕೋಬೇಕು. ಇದನ್ನು ಹೇಳಿಕೋಸ್ಕರ ಶ್ರೀಕೃಷ್ಣ ಸ್ಥಿತಪ್ರಜ್ಞನ ಬಗ್ಗೆ ವಿವರಣೆ ಕೊಡ್ತಾರೆ. ಸ್ಥಿತಪ್ರಜ್ಞ ಅಂತಂದ್ರೆ ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿ ಹೇಗಿರ್ತಾನೆ ಅಂತ. ನಮಗೆ ಹಾಗಿರ್ಲಿಕ್ಕೆ ಆಗಲ್ಲ, ಖಂಡಿತ ಸಾಧ್ಯ ಇಲ್ಲ ನಮಗೆ. ಆದರೆ ಅದಕ್ಕೆ ಪ್ರಯತ್ನ ಮಾಡಬೇಕು. ಆಗೋದಿಲ್ಲ ಅಂತ ನಾವು ಬಿಟ್ಟು ಬಿಡಬಾರದು, ಅದಕ್ಕೆ ಪ್ರಯತ್ನ ಮಾಡಬೇಕು. ಸ್ಥಿತಪ್ರಜ್ಞೆ ಹೇಗಿರ್ತಾನೆ, ಅಪರೋಕ್ಷ ಜ್ಞಾನಿ ಹೇಗಿರ್ತಾನೆ, ಅವನ ಲಕ್ಷಣಗಳು ಏನು, ಆ ಲಕ್ಷಣಗಳೆಲ್ಲ ನಮ್ಮಲ್ಲಿ ಬರುವ ಹಾಗೆ ನಾವು ಪ್ರಯತ್ನ ಮಾಡಬೇಕು. ಮೊದಲು ಅವನ ಅಪರೋಕ್ಷ ಜ್ಞಾನಿಯ ಲಕ್ಷಣ ಏನು ಅಂದ್ರೆ ದೇವತೆಗಳ ಲಕ್ಷಣ ಏನು ಅಂತ ಹೇಳಿದ ಹಾಗೆ, ದೇವಾಂಶ ಸಂಭೂತರು ಅಂತ ಯಾರು ಅಪರೋಕ್ಷ ಜ್ಞಾನಿಗಳು ಅಂತಿದ್ದಾರೆ, ಅವರ ಲಕ್ಷಣ ಏನು? ಅವರ ಲಕ್ಷಣ ಏನು ಅಂತಂದ್ರೆ ಭಗವಂತನನ್ನು ನೋಡಿರ್ತಾರೆ, ಅದು ನಮ್ಗೆ ಗೊತ್ತಾಗುತ್ತೇನೋ. ಹೊರಗಡೆ ಏನಿದೆ, ಹೊರಗಡೆ ಅವನ ಜೀವನದ ಶೈಲಿ ಇರ್ತದಲ್ಲ, ಜೀವನದ ರೀತಿ ನೀತಿಗಳು, ಅದನ್ನು ನೋಡಿ ನಾವು ಊಹೆ ಮಾಡಬೇಕು. ಇವನು ಅಪರೋಕ್ಷ ಜ್ಞಾನಿ. ಹೇಗೆ ಊಹೆ ಮಾಡಬಹುದು? ಹೇಗಿರ್ತಾರೆ ಅಪರೋಕ್ಷ ಜ್ಞಾನಿಗಳು ಅಂತಂದ್ರೆ ಮೊದಲು ಹೇಳ್ತಾರೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಈ ಕಾಮ ಕಾಮ ಅಂತಂದ್ರೆ ಹಿಂದೆ ಹೇಳಿದ್ದುಂಟಲ್ಲ, ವೈಷಯಿಕ ಸುಖ ಕಾಮನೆ, ಅದನ್ನು ಕಾಮ ಕಾಮ ಅಂತ ಹೇಳ್ತಾರೆ. ಏನು ಭಗವಂತನ ಜ್ಞಾನ, ಇಚ್ಛಾ, ಭಕ್ತಿ ಜ್ಞಾನ, ವೈರಾಗ್ಯ, ಅದ ಕಾಮನೆಯನ್ನು ಕಾಮನೆ ಅಂತ ಹೇಳ್ತಾ ಇಲ್ಲ, ಅದು ನಿಷ್ಕಾಮನೆ ಅಂತಲೇ ಹೇಳ್ತಾರೆ. ಅದಕ್ಕೆ ಕಾಮನ ಅಂತ ಹೆಸರೇ ಕೊಡೋದಿಲ್ಲ. ವಾಸ್ತವವಾಗಿ ಕಾಮನೆನೇ ಅದು, ಆದರೆ ಕಾಮನೆ ಅಂತ ಅದನ್ನು ಕರೀಬಾರದು. ಕಾಮನೆ ಅಂತ ನಾವು ಯಾವುದನ್ನು ಕರಿಬೇಕು? ಈ ವೈಷಯಿಕ ಸುಖದ ಕಾಮನೆ ಏನಿದೆ ಅದನ್ನು ಕಾಮನೆ ಅಂತ ಕರಿಬೇಕು. ಅಂಥ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್, ಎಲ್ಲಾ ರೀತಿಯ ಕಾಮನೆಯನ್ನು ಬಿಟ್ಟು ಬಿಡ್ತಾನೆ. ಕಾಮನೆ ಅಂದ್ರೇನು? ಜ್ಞಾನ ಭಕ್ತಿ ವೈರಾಗ್ಯ ಕಾಮನೆಯನ್ನಲ್ಲ, ವಿಷಯ ಸುಖ ಕಾಮನೆಯನ್ನು ಬಿಟ್ಟು ಬಿಡ್ತಾನೆ. ಕಾಮನ ಮಾಡುವುದಿಲ್ಲ. ಬಂದ್ರೆ ಉಣ್ತೇನೆ ಅಂತಂತಾನವನು. ಭಗವಂತನ ಆಜ್ಞೆ, ಉಣಬೇಕು, ಉಣ್ತೇನೆ ಅಷ್ಟೇ ಹೊರದು ನನಗೆ ಬೇಕು ಅಂತ ನಾನು ಬಯಸುವುದಿಲ್ಲ ಅಂತಂತಾನೆ. ಇದು ಅಪರೋಕ್ಷ ಜ್ಞಾನಿಗಳ ಲಕ್ಷಣ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನಸ್ಸಿನಲ್ಲಿ, ಮನಸ್ಸು ದುಷ್ಟ ಯಾವತ್ತೂ ಕೂಡ, ಹೊರಗಡೆ ಇರತಕ್ಕಂತಹ ಮನಸ್ಸು, ಆ ಮನಸ್ಸಲ್ಲಿ ಇರತಕ್ಕಂಥದ್ದು ಯಾವುದು ದುಷ್ಟವಾಗಿರತಕ್ಕಂತಹ ಕಾಮ, ಕ್ರೋಧ ಇತ್ಯಾದಿಗಳು ಎಲ್ಲವನ್ನು ಕೂಡ ಬಿಟ್ಟು ಬಿಡ್ತಾನಂತೆ. ಅದಕ್ಕೆ ವಶನಾಗುವುದಿಲ್ಲ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಹಾಗಿದ್ರೆ ಅವನಿಗೆ ಏನು ಬೇಡವೆ? ಸುಖದ ಆಸೆ ಎಲ್ಲರಿಗೂ ಕೂಡ ಇರ್ತದಲ್ಲ, ಸುಖದ ಆಸೆಯನ್ನು ಬಿಡ್ಲಿಕ್ಕೆ ಬರ್ತದೇನು ಅಂತಂದ್ರೆ, ಹೊರಗಿನ ಸುಖದ ಆಸೆಯನ್ನು ಬಿಟ್ಟಿದ್ದಾನೆ. ಒಳಗಿನ ಸುಖ ಇದೆಯಲ್ಲ, ಆತ್ಮನ್ನೇವ ಆತ್ಮನ ತುಷ್ಟ, ಭಗವಂತನ ಧ್ಯಾನದ ಆನಂದವನ್ನು ಬಯಸ್ತಾನೆ. ನನಗೆ ಧ್ಯಾನದ ಆನಂದ ಸಿಗಬೇಕು. ಆ ಧ್ಯಾನಕ್ಕೆ ಶಕ್ತಿ ಇರಲಿಕ್ಕೋಸ್ಕರ ನೀವು ಬೇಕಾದರೆ ತಗೊಳ್ಳಿ, ನೀವು ಚೆನ್ನಾಗಿ ಊಟ ಮಾಡಿ. ಪರಮಥ ಪರಮಾನ್ನಂ ಪ್ರಾಪ್ತಮೇವ ಅಪ್ರಯಾಸಂ. ಶ್ರೀಮದ್ ಆಚಾರ್ಯರು ಊಟ ಮಾಡಿದಾರಂತೆ, ಬೇಕಾದಷ್ಟು ಊಟ ಮಾಡಿದಾರಂತೆ. ಭೀಮಸೇನ ದೇವರು ಬಂಡಿಯನ್ನ ಊಟ ಮಾಡಿದ್ದಾರೆ. ಉಣಬಾರದು ಅಂತ ಹೇಳುವುದಿಲ್ಲ. ಯಾವುದಕ್ಕೋಸ್ಕರ? ಈ ಶಕ್ತಿಗೋಸ್ಕರ. ಧ್ಯಾನ ಮಾಡಬೇಕಾಗಿದ್ರು ಕೂಡ ಶಕ್ತಿ ಬೇಕಲ್ಲ ನಮಗೆ. ಶರೀರದಲ್ಲಿ ಶಕ್ತಿ ಬೇಕು, ಮನಸ್ಸಿಗೂ ಶಕ್ತಿ ಬೇಕು. ಅದಕ್ಕೋಸ್ಕರ ಬೇಕಾದ್ರೆ ತಗೊಳ್ಳಿ, ಆದರೆ ಆ ಧ್ಯಾನದ ಆನಂದವನ್ನು ಬಯಸಬೇಕು. ಮುಖ್ಯವಾಗಿ ಆತ್ಮನ್ನೇವ ಆತ್ಮನ ತುಷ್ಟ. ಅಂಥವನು ಯಾರಿದ್ದಾನೆ? ಅವನು ಸ್ಥಿತಪ್ರಜ್ಞ, ಅವನು ಅಪರೋಕ್ಷ ಜ್ಞಾನಿ, ದೇವಾಂಶ ಸಂಭೂತ. ಆ ರೀತಿ ತಿಳ್ಕೊಳ್ಳಿ. ಅದು ನೋಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಹೊರಗಡೆ ನೋಡುವಾಗಲೇ ಗೊತ್ತಾಗುತ್ತೆ. ಯಾವುದು ಈ ವೈಷಯಿಕ ಸುಖ ಭೋಗ ಭಾಗ್ಯ ಏನಿದ್ರೂ ಕೂಡ ಅದರ ಬಗ್ಗೆ ಹೆಚ್ಚಿಗೆ ಗಮನ ಕೊಡುವುದಿಲ್ಲ, ಹೆಚ್ಚು ಆಸಕ್ತಿ ವಹಿಸುವುದಿಲ್ಲ. ತೆಗೆದು ಭದ್ರವಾಗಿ ಮನೆಯ ಒಳಗಡೆ ತಿಜೋರಲ್ಲಿ ಇಟ್ಟು ಬೀಗ ಹಾಕಿ ಇದು ಮಾಡಿ ಏನು ಬಹಳ ಜಾಗರೂಕರಾಗಿ ಅದನ್ನು ಕಾಯಲಿಕ್ಕೆ ನಾಯಿಯನ್ನು ಸಾಕುದು ಹೊರಗಡೆ
ಬಿವೇರ್ ಆಫ್ ದ ಡಾಗ್ಸ್ ಅಂತ ಹಾಕಿಬಿಡೋದು. ಇಂಥದ್ದೆಲ್ಲ ಮಾಡಿ ಹಾಗೆ ಮಾಡುವುದಿಲ್ಲ, ಅಷ್ಟು ಪ್ರಯತ್ನ ಪಡುವುದಿಲ್ಲ. ಇದಕ್ಕೆ ಹೇಳೋದು ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಹಾಗೆ ಎರಡನೇದು ಲಕ್ಷಣ, ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ. ದುಃಖ ಬಂದಾಗ ತುಂಬಾ ಅಳೋದು ಇಲ್ಲ. ಯಾಕೆ ಅಂತಂದ್ರೆ ಈಗ ದುಃಖ ಕೊಟ್ಟಿದ್ದಾನೆ, ಮುಂದೆ ಸುಖ ಕೊಡ್ತಾನೆ, ಅವನು ಕೊಡುತ್ತಾನೆ, ಆ ದುಃಖವನ್ನು ಸಹನೆ ಮಾಡ್ಕೊಳ್ತೇನೆ ಅಂತ ನಾವು ಸಹನೆ ಮಾಡುವ ಶಕ್ತಿ ಕೊಡು ಅಂತ ಕೇಳ್ಕೊಳ್ಬೇಕು ನಾವು ದೇವರಲ್ಲಿ. ದುಃಖ ಬೇಡ ಅಂತ ಅನ್ಬಾರ್ದು, ದುಃಖ ಕೊಡು, ಅದು ಸಹನೆ ಮಾಡುವ ಶಕ್ತಿ ಕೊಡು ನನಗೆ, ಕೊಡ್ತಾನೆ ಭಗವಂತ. ದುಃಖೇಶು ಅನುದ್ವಿಗ್ನ ಮನಃ, ಉದ್ವೇಗ ಹೊಂದುವುದಿಲ್ಲ ದುಃಖಕ್ಕೆ. ಸುಖೇಶು ವಿಗತ ಸ್ಪೃಹ, ಸುಖ ಬಂದಾಗ ಹಿಗ್ಗುವುದು, ಕುಣಿಯುವುದು. ಅಯ್ಯೋ ನನಗೆ ಏನು ಸಿಕ್ಕಿತು, ವೈಷಯಿಕ ಸುಖ, ಅದಕ್ಕೋಸ್ಕರ ಹಿಗ್ಗಿದು ಕುಣಿಯುವುದು. ಏನಿದೆ ಅದರಲ್ಲಿ? ಮಿಣುಕು ಹುಳಿನ ಬೆಳಕು, ಮಿಣುಕು ಹುಳಿನ ಬೆಳಕು ಸಿಕ್ಕಿತು ಅಂತ ಹೇಳ್ಕೊಂಡು ಕುಣಿತಾರೇನೆ ಯಾರಾದರೂ? ಸುಖೇಶು ವಿಗತ ಸ್ಪೃಹ. ಆದ್ರಿಂದ ಸುಖ ದುಃಖಗಳನ್ನು ಒಂದೇ ರೀತಿಯಾಗಿ ನೋಡಿಕೊಳ್ಳುವುದು, ಇದು ಅಪರೋಕ್ಷ ಜ್ಞಾನಿಗಳ ಎರಡನೇ ಲಕ್ಷಣ. ಇನ್ನು ಸ್ನೇಹ ಯಾವುದಲ್ಲಿ? ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನದ್ವೇಷ್ಟಿ ಇಂತ. ಈ ಪ್ರಶಂಸೆ ದ್ವೇಷ ಎರಡೂ ಕೂಡ ಮಾಡುವುದಿಲ್ಲ ಅಂತೆ. ಯಾವುದೇ ಒಂದು ಅನುಭವ ಬಂದರೂ ಕೂಡ ಅದರಲ್ಲಿ ಬಗ್ಗೆ ಆಸಕ್ತಿ ತೋರುವುದಿಲ್ಲ, ದ್ವೇಷವನ್ನೂ ಮಾಡುವುದಿಲ್ಲ, ಇನ್ನು ಸ್ವಾಗತವನ್ನೂ ಮಾಡುವುದಿಲ್ಲ. ಬಂದರೆ ಬರಲಿ, ಇಲ್ಲದೆ ಹೋದರೆ ಬೇಡ. ಈ ರೀತಿಯಾಗಿ ನಿರ್ಲಿಪ್ತನಾಗಿ ಇರುವುದು. ಈ ನಿರ್ಲಿಪ್ತತೆ ಉಂಟಲ್ಲ, ಅದು ಅಪರೋಕ್ಷ ಜ್ಞಾನಿಗಳ ಲಕ್ಷಣ. ಇವರು ಶ್ರೀಮದ್ ಆಚಾರ್ಯರಿಗೆ ಏನು ಕೆಲವರು ಭಕ್ತರು ಇದ್ದಾರೆ, ನಿಸ್ವರು ಅಂತ, ದರಿದ್ರರು, ಪಾಪ ಭಕ್ತಿಯಿಂದ ಬರ್ತಾರೆ. ಅವರೇನು ಬೇಕಾದಷ್ಟು ಶ್ರೀಮದ್ ಆಚಾರ್ಯರ ಹೊಟ್ಟೆಗೆ ಎಷ್ಟು ಅನ್ನ ಹಾಕಿದ್ರು ಇಡೀ ಬ್ರಹ್ಮಾಂಡ ನುಂಗಬಲ್ಲರವರು. ಅವರಿಗೆ ಏನೋ ಒಂದಿಷ್ಟು ಭಿಕ್ಷ ಅನ್ನ ಹಾಕಿಬಿಟ್ರೆ ಹಾಗೆ ಪೂರ್ಣವಾಗಿ ತಗೊಂಡ್ಬಿಟ್ಟು ಅದನ್ನು ಸಂತುಷ್ಟರಾಗಿ ಬಿಡ್ತಿದ್ದರಂತೆ ಶ್ರೀಮದ್ ಆಚಾರ್ಯರು. ಸುಮತು ವಿಜಯದಲ್ಲಿ ಹಾಗೆ ಹೇಳಿದ್ದಾರೆ, ನಿಸ್ವಾನಾಂ ಕತಿಭಯ ಭುಕ್ತ ಯುಕ್ತ ಭಕ್ತಿಂ. ನಿಸ್ವರು ಏನಿದ್ರೆ ಅವ್ರು ಏನಾದ್ರೂ ಕೊಟ್ರೆ ಅದನ್ನಷ್ಟೇ ಉಣ್ತಾ ಇದ್ದರಂತೆ. ಅದೇ ಒಂದು ಸಮಯ ಈ ಭಿಕ್ಷೆ ಕೊಡ್ತೇವೆ ಅಂತ ಒಂದು 30-40 ಜನ ಒಟ್ಟಿಗೆ ಬಂದುಬಿಟ್ರು ಅಂತ ಇಟ್ಕೊಳ್ಳಿ. ಒಂದು ಊರಿಗೆ ಹೋದ್ರು, ಅಲ್ಲಿ ಏನೋ ಒಂದು ಪ್ರವಚನ ಮಾಡಿದ್ರು, ನಾವು ಭಿಕ್ಷಾ ನೀಡ್ತೇವೆ, ನಾವು ಭಿಕ್ಷಾ ನೀಡ್ತೇವೆ, ನಾವು ಭಿಕ್ಷಾ ನೀಡ್ತೇವೆ. ಎಲ್ಲರೂ ಕೂಡ ಒಂದು 30-40 ಜನ ಒಟ್ಟಿಗೆ ಬಂದ್ಬಿಟ್ರು ಅಂತಂದ್ರೆ ಏನು ಭಯ ಪಡೋದಿಲ್ಲ ಅಂತ. ಬರೀ ನೀವು ಬನ್ನಿ, ನೀವು ಬನ್ನಿ, ನೀವು ಹಾಕ್ರಿ ಭಿಕ್ಷಾ, ನೀವು ಹಾಕ್ರಿ ಭಿಕ್ಷಾ, ಎಲ್ಲರೂ ಹಾಕ್ರಿ, ಎಲ್ಲವನ್ನೂ ಉಣ್ತಾ ಇದ್ದಾರೆ ಶ್ರೀಮದಾಚಾರ್ಯ. ಯಾರಿಗೂ ಕೂಡ ಏನೋ ನಿರಾಶೆ ಮಾಡಬಾರದು, ಎಲ್ಲರಿಗೂ ಕೂಡ ಸಂತೋಷ. ಅಯ್ಯೋ ನಾವು ಹಾಕಿದ ಭಿಕ್ಷೆಯನ್ನು ಉಂಡ್ರು. ಹಾಗೆ ದರಿದ್ರರು ಅವ್ರಿಗೆ ಏನು ಕೊಡ್ಲಿಕ್ಕಿಲ್ಲ, ಅವರಿಗೆ ಏನೋ ಒಂದು ಕೊಡ್ತಾರೆ, ಸ್ವಲ್ಪ ಅನ್ನ ನೀರು ಏನು ಸ್ವಲ್ಪ ಕೊಡ್ತಾರೆ, ಉಂಡು ತೃಪ್ತಿಯಾಗಿ ತೆಗೆದುಬಿಡ್ತಾರೆ, ತೃಪ್ತಿಯಿಂದ ತೆಗೆದು ಮಾಡಿಬಿಡ್ತಾರೆ. ಶ್ರೀನಿವಾಸ ಮಾಡಿಲ್ವೇ ಏನೋ ಇವರು ಶುಕ ಮುನಿಗಳು ಏನೋ ಈ ಹುಣಿಸೆ ಹಣ್ಣು ಕಿವಿಚಿ ಒಂದಿಷ್ಟು ರಸ ಮಾಡಿ ಕೊಟ್ಟು ಬಿಟ್ರಂತೆ, ಅದನ್ನು ಉಂಡು ತೇಗಿ ಬಿಟ್ಟಿದ್ದಾನಂತೆ ಶ್ರೀನಿವಾಸ, ಸಂತೋಷ ಪಟ್ಟಿದ್ದಾನಂತೆ. ಹಾಗೆ ಆದ್ದರಿಂದ ನಾಭಿನಂದತಿ ನದ್ವೇಷ್ಟಿ. ಆಮೇಲೆ ಇಂದ್ರಿಯಗಳನ್ನೆಲ್ಲ ಏನು ಮಾಡ್ತಾನೆ, ಒಳಗಡೆ ಹೇಳ್ಕೊಳ್ತಾನಂತೆ. ಪ್ರತ್ಯಾಹಾರ ಅಂತ ಹೇಳ್ತಾರೆ. ಇಂದ್ರಿಯಗಳನ್ನು ಪ್ರತ್ಯಾಹಾರ, ಒಳಗಡೆ ತಗೊಳ್ಳೋದು, ಹೊರಗಡೆ ಬಿಡುವುದಿಲ್ಲ ಅದನ್ನು. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಕೂರ್ಮ, ಈ ಆಮೆ ಇದೆ ನೋಡಿ, ಆಮೆ
ತನ್ನ ಎಲ್ಲ ಅಂಗಗಳನ್ನು ಒಳಗಡೆ ಸೆಳ್ಕೊಂಡು ಹೊರಗಡೆ ನೋಡಿದರೆ ಬರೀ ಅದರ ಬೆನ್ನು ಚಿಪ್ಪು ಮಾತ್ರ ಇದೆ, ಹೊರಗಡೆ ಕಾಣಿಸುವುದೇ ಇಲ್ಲ ಆಮೆ. ಆ ಥರ ಕೂರ್ಮೋ ಅಂಗಾನೀವ ಸರ್ವಶಃ ಎಲ್ಲ ಇಂದ್ರಿಯಗಳನ್ನು ತನ್ನ ಒಳಗಡೆ ಸೆಳ್ಕೊಳ್ತಕ್ಕಂಥದ್ದು, ಪ್ರತ್ಯಾಹಾರ ಮಾಡಿಕೊಳ್ಳುವುದು, ಹೊರಗಡೆ ಬಿಡುವುದಿಲ್ಲ. ಹೊರಗಡೆ ಬಿಟ್ಟು ಬಿಟ್ರೆ ಏನಾಗ್ತದೆ, ಅದು ಬಹಳ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಹೇಗೆ? ಇಂದ್ರಿಯಾಣಾಂ ವಿಚರತಾಂ ಯನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿಮಾಂಭಸಿ. ಇಂದ್ರಿಯಗಳನ್ನು ಬಿಟ್ಟು ಬಿಟ್ರೆ ಏನಾಗ್ತದೆ, ಆವಾಗ ವೇಗವಾಗಿ ನಮ್ಮನ್ನು ಎಲ್ಲಿಗೋ ಎಳ್ಕೊಂಡು ಹೋಗಿಬಿಡ್ತದಂತೆ. ಇಂದ್ರಿಯಾಣಿ ಹಯಾನಾಹು ಅಂತ ಹೇಳಿದ್ದಾರೆ. ಇಂದ್ರಿಯಗಳಿಗೆ ಮಹಾಶಕ್ತಿ, ತುಂಬಾ ಶಕ್ತಿ. ಎಷ್ಟು ಶಕ್ತಿ! ಕುದುರೆಗಳು ಏನು ಒಂದಲ್ಲ ಎರಡಲ್ಲ, ಎಷ್ಟು ಏಕಾದಶ ಇಂದ್ರಿಯಗಳು. 11 ಕುದುರೆಗಳನ್ನು ಕಟ್ಟಿ ಒಂದು ರಥಕ್ಕೆ ಕಟ್ಟಿಬಿಟ್ರೆ ಆ ರಥವನ್ನು ಎಷ್ಟು ವೇಗವಾಗಿ ಎಳ್ಕೊಂಡು ಹೋಗುವುದು ಆ ಕುದುರೆಗಳ ಶಕ್ತಿ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ ಅಂತ. ಎಲ್ಲ ಜ್ಞಾನಿಯನ್ನು, ಅಪರೋಕ್ಷ ಜ್ಞಾನಿಯನ್ನು ಕೂಡ ಎಳ್ಕೊಂಡು ಹೋಗ್ತದಂತೆ ಇಂದ್ರಿಯಗಳು, ಅಷ್ಟು ಶಕ್ತಿ ಇದೆ ಅಂತೆ. ಅದೇ ಹಾರ್ಸ್ ಪವರ್ ಅಂತ ಹೇಳ್ತಾರಲ್ಲ. ಇಂದ್ರಿಯಗಳ ಶಕ್ತಿ ಹೇಗಿದೆ ಅಂತಂದ್ರೆ ಕುದುರೆಗಳಿಗೆ ಸೋರಿಸಿದ್ದಾರೆ. ಕುದುರೆಗಳ ಶಕ್ತಿ ನಿಮಗೆ ಗೊತ್ತಿದೆ, ಅಶ್ವಶಕ್ತಿ ಅಂತಲೇ ಹೇಳೋದನ್ನು. ಹಾರ್ಸ್ ಪವರ್ ಅಂತ ಒಂದು ಇಂಜಿನಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಇಷ್ಟು ಹಾರ್ಸ್ ಪವರ್ ಅಂತ ಹೇಳ್ತಾರೆ. ಅಂದ್ರೆ ಕುದುರೆಗಳ ಶಕ್ತಿ ಎಷ್ಟಿದೆ ಅಂತ ಅದನ್ನು ಹೋಲಿಸಿದ್ದಾರೆ ಇಂದ್ರಿಯಗಳಿಗೆ ಅಷ್ಟು ಶಕ್ತಿ ಇದೆ ಅಂತ. ಎಳ್ಕೊಂಡು ಹೋಗ್ಬಿಡ್ತವೆ ಎಲ್ಲಿಗೆ? ಯಾವುದೋ ಒಂದು ಪ್ರಪಾತಕ್ಕೆ ಹಾಕಿಬಿಡ್ತದೆ ನಮ್ಮನ್ನು. ಎಳ್ಕೊಂಡು ಹೋಗಿ ಯಾವುದೋ ಒಂದು ಪ್ರಪಾತಕ್ಕೆ ಹಾಕಿಬಿಡ್ತದೆ. ಹಾಕಿಬಿಟ್ರೆ ಏನಾಗ್ತದೆ, ಅದು ಹರತಿ ಪ್ರಜ್ಞಾಂ, ನಮ್ಮಲ್ಲಿರ್ತಕ್ಕಂಥ ಜ್ಞಾನ, ಶಾಸ್ತ್ರಜ್ಞಾನ ಇದೆಲ್ಲ ಅಪಹಾರ ಮಾಡಿಬಿಡ್ತದಂತೆ. ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಹೊರಟು ಹೋಗಿಬಿಡ್ತದಂತೆ. ನಾವು ಇಂದ್ರಿಯಗಳಿಗೆ ದಾಸರಾಗಿ ಬಿಟ್ರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಹೊರಟು ಹೋಗಿಬಿಡ್ತದೆ. ನಾವು ಏನು ಮಾಡಬೇಕು? ಆ ಜ್ಞಾನ, ಭಕ್ತಿ, ವೈರಾಗ್ಯವನ್ನೆಲ್ಲ ಪರಮಾತ್ಮನಲ್ಲಿ ಇಟ್ಟು ಬಿಡಬೇಕು. ಲೋಕದಲ್ಲಿ ಇರತಕ್ಕಂಥ ಜ್ಞಾನ, ಭಕ್ತಿ, ವೈರಾಗ್ಯಗಳೆಲ್ಲ ಬೇಕಾದಷ್ಟಿದೆ. ನಮಗೆ ಯಾವುದರಲ್ಲೂ ಜ್ಞಾನ ಇದೆ, ಯಾವುದರಲ್ಲೂ ಭಕ್ತಿ ಇದೆ, ಯಾವುದರಲ್ಲೂ ವೈರಾಗ್ಯ ಇಲ್ಲ, ಎಲ್ಲ ಇದೆ. ಈ ಜ್ಞಾನ, ಭಕ್ತಿ, ವೈರಾಗ್ಯ ಪ್ರಪಂಚದಲ್ಲಿ ಇದ್ದದನ್ನು ಅದನ್ನೆಲ್ಲ ಅದು ಅಪಹಾರ ಮಾಡಿಬಿಡ್ತದೆ. ಅದಕ್ಕೋಸ್ಕರ ನಾವು ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಏನ್ ಮಾಡಬೇಕು ಅಂದ್ರೆ ಪರಮಾತ್ಮನಲ್ಲಿ ಹಾಕಿಬಿಡ್ಬೇಕು. ಪರಮಾತ್ಮನಲ್ಲಿ ಹಾಕಿಬಿಟ್ರೆ ಏನಾಗ್ತದೆ, ಅವಾಗ ಅವನು ರಕ್ಷಣೆ ಮಾಡ್ತಾನೆ. ನಮ್ಮ ಹಣವನ್ನೆಲ್ಲ ಬ್ಯಾಂಕ್ನಲ್ಲಿ ಇಟ್ಬಿಟ್ರೆ ಹೇಗಾಗುತ್ತೆ, ಅದು ನೋಡ್ಕೊಳ್ತಾರೆ, ಬ್ಯಾಂಕ್ ನೋಡ್ಕೊಳ್ತಾನೆ. ಇಲ್ಲದೆ ಹೋದ್ರೆ ಇವರೆಲ್ಲ ಬಂದು ದರೋಡೆ ಮಾಡತಕ್ಕಂಥವ್ರು ಬರ್ತಾರೆ. ಕಾಮಕ್ರೋಧಾದಿಗಳು ದರೋಡೆ ಮಾಡ್ತಕ್ಕಂಥವ್ರು. ಇಂದ್ರಿಯಗಳೆಲ್ಲ ನಮ್ಮನ್ನು ಆ ಕಾಮಕ್ರೋಧಾದಿಗಳ ಬಳಿಗೆ ಕರ್ಕೊಂಡು ಹೋಗ್ತವೆ. ಆ ಕಾಮಕ್ರೋಧ ದರೋಡೆಕೋರರು ನಮ್ಮನ್ನೆಲ್ಲ ಎಲ್ಲ ಜ್ಞಾನ, ಭಕ್ತಿ, ವೈರಾಗ್ಯ, ಸಂಪತ್ತು ಎಲ್ಲವನ್ನು ಕೂಡ ನಾಶ ಮಾಡಿಬಿಡ್ತದೆ, ಅಪಹಾರ ಮಾಡಿಬಿಡ್ತದೆ. ನಾವೇನು ಅಂಥ ಜ್ಞಾನಾದಿ ಸಂಪತ್ತನ್ನು ಭಗವಂತನಲ್ಲಿ ಇಡಬೇಕು. ಭಗವಂತನನ್ನೇ ಧ್ಯಾನ ಮಾಡ್ತಾ ಇರಬೇಕು. ಭಗವಂತನ ಕುರಿತೇ ಭಕ್ತಿ ಮಾಡಬೇಕು. ಭಗವಂತನಿಗೆ ವಿರುದ್ಧವಾದ ವಿಷಯದಲ್ಲಿ ವೈರಾಗ್ಯ ಮಾಡಬೇಕು. ಅದನ್ನೆಲ್ಲ ನಾವು ಭಗವಂತನಿಗೆ ಅರ್ಪಿಸಬೇಕು. ಆ ಸಂಪತ್ತನ್ನು ಅವನಲ್ಲಿ ಇಟ್ಬಿಟ್ರೆ ಅವನು ನೋಡ್ಕೊಳ್ತಾನೆ, ನಮ್ಗೆ ಯಾವ ಭಯನೂ ಇರುವುದಿಲ್ಲ. ಆದ್ದರಿಂದ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳತಕ್ಕಂಥದ್ದು ಬಹಳ ಮುಖ್ಯ. ಅದು ಕೂರ್ಮದಂತೆ ಇಂದ್ರಿಯಗಳನ್ನು ಪ್ರತ್ಯಾಹಾರ ಮಾಡಿಕೊಳ್ಬೇಕು, ಎಲ್ಲವನ್ನು ಕೂಡ ಒಳಗಡೆ ಸೆಳೆದುಕೊಳ್ಬೇಕು. ಇದು ಅಪರೋಕ್ಷ ಜ್ಞಾನಿಗಳಿಗೆ ಅದು ಅಯತ್ನವಾಗಿ ಸಿದ್ಧ ಆಗ್ತದೆ. ಏನು ಪ್ರಯತ್ನ ಮಾಡುವುದು ಬೇಡ, ತನ್ನಿಂತಾನೇ ಅವರು ಕೆಲವೊಮ್ಮೆ ಇಂದ್ರಿಯಗಳಿಗೆ ದಾಸರಂತೆ ವರ್ತಿಸ್ತಾರೆ. ಕೆಲವೊಮ್ಮೆ ಇಲ್ಲಿಗ ಮಾಧವ ಬ್ರಾಹ್ಮಣ ಏನು ಇದರೊಳಗೆ ಬರ್ತದೆ ನೋಡಿ, ಶ್ರೀನಿವಾಸ ಕಲ್ಯಾಣದಲ್ಲಿ ಮಾಧವ ಅವನೇನ್ ಮಾಡ್ತಾನೆ, ಒಬ್ಬ ಯಾರೋ ಈ ವೇಶ್ಯೆ ಅವಳ ಸಂಘ ಮಾಡಿಬಿಡ್ತಾನಂತೆ. ತನ್ನ ಹೆಂಡತಿಯನ್ನೇ ಬಿಟ್ಬಿಟ್ಟು ಹೋಗಿ ದುರಾಚಾರಕ್ಕೆ ಇಳಿತಾನೆ. ಇದೆಲ್ಲ ಏನು ಅಂತಂದ್ರೆ ಕೇವಲ ಪ್ರಾರಬ್ಧ ಕರ್ಮ, ಅನಿಷ್ಟ ಪುಣ್ಯ.
ಏನು ಪರಸ್ತ್ರೀ ಸಂಘದಿಂದ ಏನು ಸುಖ ಪಡೀತಕ್ಕಂಥದ್ದು ಏನೋ ಒಂದು ಅವನಿಗೆ ಇಷ್ಟವಾಗಿತ್ತು, ಅವನಿಗೆ ಸಂಪಾದನೆ ಮಾಡಿದ್ದ. ಈಗ ಅವನು ಬೇಕಾಗಿಲ್ಲ, ಆದರೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಅವನು ತಯಾರಿಲ್ಲ. ಯಾಕೆಂದ್ರೆ ಬಹಳ ಭಯಂಕರ ಅದು. ಈ ಅನಿಷ್ಟ ಪುಣ್ಯ ಮಹಾ ಭಯಂಕರವಾಗಿರತಕ್ಕಂಥದ್ದು, ದುಃಖದಂತೆ ಅದು. ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ತಯಾರಿಲ್ಲ, ಅವನು ಕರುಣಿ. ಅವನೇ ಮಾಡ್ತಾನೆ, ತಾನೇ ಉಣ್ತಾನೆ. ಆ ರೀತಿ ಏನ್ ಮಾಡಬೇಕು? ಆ ಇಂದ್ರಿಯಗಳನ್ನು ತನ್ನ ವಶದಲ್ಲೇ ಇಟ್ಟುಕೊಳ್ತಾರೆ. ಪ್ರಾರಬ್ಧ ಉಣ್ಣಬೇಕಾಗಿದ್ದರೆ ಮಾತ್ರ ಸ್ವಲ್ಪ ಅದನ್ನು ಹೊರಗಡೆ ಬಿಟ್ಟು ಬಿಡ್ತಾರೆ. ಅಷ್ಟರವರೆಗೆ ಪೂರ್ತಿ ಅದು ಪ್ರತ್ಯಾಹಾರ ಇರ್ತದೆ. ಸ್ವಾಭಾವಿಕವಾಗಿ ಅಪ್ರಯತ್ನವಾಗಿ ಇಂದ್ರಿಯಗಳು ಅವರ ವಶದಲ್ಲಿ ಇರ್ತದೆ. ಆದರೆ ಅವರು ಪ್ರಾರಬ್ಧ ಉಣ್ಣುವ ಕಾಲದಲ್ಲಿ ಮಾತ್ರ ಸ್ವಲ್ಪ ಹೊರಗಡೆ ಬಿಡ್ತಾರೆ. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಈಗ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡಿದ್ದಾರೆ, ಅವರಿಗೆ ಅಪ್ರಯತ್ನವಾಗಿ ಇಂದ್ರಿಯ ನಿಗ್ರಹ ಇದೆ ಅಂತ. ಅದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಒಂದು ಪ್ರಶ್ನೆ ಬರ್ತದೆ ನಿಮಗೆ. ನಮ್ಮ ಇಂದ್ರಿಯಗಳು ನಮ್ಮ ವಶದಲ್ಲಿ ಇದೆಯೋ ಇಲ್ವೋ ಅದು ನಮ್ಗೆ ಗೊತ್ತಷ್ಟೇ ಹೊರತು ಇನ್ನೊಬ್ಬರಿಗೆ ಗೊತ್ತಾಗ್ತದೇನೋ? ಗೊತ್ತಾಗುವುದಿಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಹೊರಗಡೆ ಅವರನ್ನು ನೋಡಿ ಯಾವ ತರ ನಡ್ಕೊಳ್ತಾರೆ ನೋಡಿ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಅಂತ ಹೇಳ್ತಾರೆ. ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಒಂದು ದೃಷ್ಟಾಂತ ಕೊಡ್ತಾರೆ. ಹಗಲು ರಾತ್ರಿ ಇದೆಯಲ್ಲ, ವ್ಯತ್ಯಾಸ ಆಗಿಬಿಡ್ತದಂತೆ. ಹಗಲು ರಾತ್ರಿ ವ್ಯತ್ಯಾಸ. ನಮಗೆ ಯಾವುದು ಹಗಲು ಅದು ಅಪರೋಕ್ಷ ಜ್ಞಾನಿಗಳಿಗೆ ರಾತ್ರಿ, ಅಪರೋಕ್ಷ ಜ್ಞಾನಿಗಳಿಗೆ ಯಾವುದು ಹಗಲು ಅದು ನಮಗೆ ರಾತ್ರಿ. ನಮಗೆಲ್ಲ ಎಲ್ಲ ವ್ಯವಹಾರ ಎಲ್ಲ ನಾವು ಮಾಡೋದು ಲೌಕಿಕ ವ್ಯವಹಾರ, ಪಾರಮಾರ್ಥಿಕ ಯಾವುದೂ ಮಾಡುವುದಿಲ್ಲ ನಾವು. ಈ ಲೌಕಿಕ ವ್ಯವಹಾರದಲ್ಲಿ ಈ ಅಪರೋಕ್ಷ ಜ್ಞಾನಿಗಳಿಗೆ ಅದೆಲ್ಲ ರಾತ್ರಿ ಅಂತ, ಸರಿ ಕಾಣುವುದಿಲ್ಲ ಅಂತ. ಅವರಿಗೆ ನಿದ್ದೆ ಮಾಡ್ತಾರೆ. ಅದೇ ಪಾರಮಾರ್ಥಿಕ ವ್ಯವಹಾರ ಇದೆಯಲ್ಲ ಅದು ಅವರಿಗೆ ಹಗಲು, ನಮ್ಗೆ ನಿದ್ದೆ. ಏನೋ ಪಾರಮಾರ್ಥಿಕ ಪುರಾಣ ಏನಾದರೂ ಹೇಳ್ತಾ ಬಂದರೆ ನಮ್ಗೆ ನಿದ್ದೆ ಬರ್ತದೆ ಕೇಳುವಾಗ. ಅದೇ ವೇದಾಂತ, ಏನೋ ವೇದಾಂತ ಹೇಳ್ತಿದ್ದಾರೆ ಅಂತ. ಅದೇ ಏನಾದರೂ ಬೇರೆ ನಮ್ಮ ಪಕ್ಕದ ಮನೆಯವರು ಅವರದೆಲ್ಲ ವಿಚಾರಗಳು ಇದೆಲ್ಲ ಮಾತಾಡುವಾಗ ಎಲ್ಲ ಆವಾಗ ಎಚ್ಚರವಾಗಿರ್ತಾರೆ, ಆವಾಗ ನಿದ್ದೆ ಬರೋದಿಲ್ಲ. ಲೌಕಿಕದಲ್ಲಿ ನಿದ್ದೆ ಇಲ್ಲ, ಏನೋ ಪಾರಮಾರ್ಥಿಕದಲ್ಲಿ ನಿದ್ದೆ. ಇದನ್ನು ನೋಡಿದ್ರೇನೋ ಗೊತ್ತಾಗುತ್ತೆ ಯಾರು ಅಪರೋಕ್ಷ ಜ್ಞಾನಿಗಳು ಹೇಗಿರ್ತಾರೆ. ಪಾರಮಾರ್ಥಿಕದಲ್ಲಿ ಎಚ್ಚರವಾಗಿರ್ತಾರೆ. ಲೌಕಿಕ ಏನಾದರೂ ಮಾತನಾಡ್ತಾ ಇದ್ರೆ ಏನು ಪುರಾಣ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾರೆ ಅವರು. ಲೌಕಿಕ ಹೇಳಿದ್ರೆ ಏನು ಪುರಾಣ ಹೇಳ್ತಾ ಇದ್ದೀರಿ, ಬೇಡ ಅದು ಬಿಟ್ಬಿಡಿ ಅಂತ ಹೇಳ್ತಾರೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ. ಯಾವ ವಿಷಯದಲ್ಲಿ ಸರ್ವಭೂತರು ಅಂದ್ರೆ ಎಲ್ಲ ಲೌಕಿಕರು ಅಂತ ಅರ್ಥ. ಎಲ್ಲ ಲೌಕಿಕರು ಯಾ ನಿಶಾ ಸರ್ವಭೂತಾನಾಂ, ಯಾವ ವಿಷಯದಲ್ಲಿ ಅದನ್ನು ರಾತ್ರಿ ಅಂತ ತಿಳ್ಕೊಳ್ತಾರೆ ಆ ವಿಷಯದಲ್ಲಿ ಸಂಯಮೀ, ಸಂಯಮವುಳ್ಳವರು ಯಾರೋ ಯತಿಗಳು ಅಂದ್ರೆ ಅಪರೋಕ್ಷ ಜ್ಞಾನಿಗಳು. ಅವರು ಜಾಗರ್ತಿ, ಅವರು ಜಾಗರಣೆ ಮಾಡ್ತಾರಂತೆ. ಯಾವ ಏಕಾದಶಿ ದಿವಸ ನಾವು ಮಲ್ಕೊಂಡಿರ್ತೇವೆ ಆ ದಿವಸ ಅವರು ಜಾಗರಣೆ ಮಾಡ್ತಿರ್ತಾರೆ. ಹೀಗೆ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಯಾರೋ ಲೌಕಿಕರು ಯಾವ ವಿಷಯದಲ್ಲಿ ಜಾಗೃತಿ, ಎಂಥ ಒಂದು ಜಾಗೃತಿ ತುಂಬಾ ಇರ್ತದೆ ಅವರಿಗೆ. ಅವರಲ್ಲಿ ಬಹಳ ವಿಷಯ. ಲೌಕಿಕ ವಿಷಯದಲ್ಲಿ ಏನೂ ಸ್ವಲ್ಪನೂ ವ್ಯತ್ಯಾಸ ಹಾಕೂಡ್ದು, ಬಹಳ ಜಾಗರೂಕತೆ. ಅದೇ ದೇವರ ವಿಷಯದಲ್ಲಿ ಅಲ್ಲಿ ಪೂಜೆಗಿದಲ್ಲಿ ಏನು ವ್ಯತ್ಯಾಸ ಆದರೂ ಪರವಾಗಿಲ್ಲ. ಅಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ಒಂದು ಮಂತ್ರಗಳು ಆಚೀಚಾಗಿ ಬಿಡ್ತದೆ, ತಂತ್ರಗಳು ಆಚೀಚಾಗಿ ಬಿಡ್ತದೆ, ಎಲ್ಲ ಅದರಲ್ಲೆಲ್ಲ ನಿದ್ದೆ ಪಾರಮಾರ್ಥಿಕದಲ್ಲಿ, ಪರಮಾತ್ಮನ ಪೂಜೆಯಲ್ಲಿ. ಅದೇ ಹೊರಗಡೆ ಮಾತ್ರ
ಯಾವುದೇ ಕೆಲಸ ಅದು ಅಚ್ಚುಕಟ್ಟಾಗಿ ಆಗ್ಬೇಕು. ಏನೋ ಏನು ಡ್ರೆಸ್ ಹಾಕ್ಬೇಕಾದ್ರೆ ಚೆನ್ನಾಗಿ ಇಸ್ತ್ರಿ ಹಾಕಿರ್ಬೇಕು, ಏನೋ ಬೂಟ್ ಪಾಲಿಶ್ ಮಾಡಿರ್ಬೇಕು, ಎಲ್ಲ ಸರಿಯಾಗಿರ್ಬೇಕು, ಎಲ್ಲ ಸ್ವಲ್ಪ ಯಾವುದು ವ್ಯತ್ಯಾಸ ಹಾಕೂಡದು. ಬಹಳ ಜಾಗರೂಕತೆ ಇದರಲ್ಲಿ ಆ ವಿಷಯದಲ್ಲಿ. ಅದೇ ಪರಮಾತ್ಮನ ವಿಷಯದಲ್ಲಿ ಆಗುವಾಗ ಹೀಗೆ ನಿದ್ದೆ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೆ. ಇನ್ನೊಂದು ರೀತಿಯಿಂದ ನಾವು ಇದಕ್ಕೆ ಅರ್ಥ ಮಾಡಬೇಕು. ನಾವು ಮಾಡ್ತಕ್ಕಂತಹ ಎಲ್ಲ ಕರ್ಮ, ಯಾವುದೇ ಕರ್ಮ ಇರಲಿ, ಸ್ನಾನ ಆಗಲಿ, ಸಂಧ್ಯೆ ಆಗಲಿ, ಯಾವುದೇ ಆಗಲಿ, ಪೂಜೆ ಆಗಲಿ, ಊಟ ಆಗಲಿ, ಮಲ್ಕೊಳ್ಳೋದಾಗಲಿ, ಯಾವುದೇ ಕರ್ಮ ಇರಲಿ, ಅದನ್ನು ಭಗವಂತನ ವಿಷಯವಾಗಿ ಮಾಡುವಾಗ ಮಾಡ್ತಾರೆ ಅವರು. ಭಗವಂತನ ವಿಷಯವಾಗಿ ಆ ರೀತಿ ಎಚ್ಚರದಿಂದ ಮಾಡ್ತಾರೆ. ತನ್ನ ವಿಷಯಕ್ಕಾಗುವಾಗ ಅವರು ಆ ವಿಷಯದಲ್ಲಿ ಅವರು ನಿಶಾ. ತನಗೇನಾದರೂ ಈಗ ಊಟ ಮಾಡಬೇಕು, ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆದರೂ ಏನು ಅದು ಅವರಿಗೆ ಗಮನಕ್ಕೆ ಬಂದಿರೋದಿಲ್ಲ. ಅನ್ನದಲ್ಲಿ ಏನಾದರೂ ವ್ಯತ್ಯಾಸ ಆಯಿತು, ಇದಾದರೂ ಏನು ಗಮನಕ್ಕೆ ಬಂದಿರೋದಿಲ್ಲ. ಅದು ಒಳ್ಳೆ ಅನ್ನವೇ, ಒಳ್ಳೆ ರಸವತ್ತಾಗಿರ್ತಕ್ಕಂಥದ್ದೇ, ಅದರ ಬಗ್ಗೆ ಏನು ಆಲೋಚನೆ, ತನ್ನ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಅದೇ ದೇವರ ನೈವೇದ್ಯ ಸರಿಯಾಗಿದೆಯೋ ಇಲ್ಲವೋ ಅದು ಮಾತ್ರ ನೋಡ್ತಾರೆ. ಅದೇ ಒಂದೇ ನೈವೇದ್ಯ ದೇವರಿಗೆ ಸಮರ್ಪಣೆ ಮಾಡುವಾಗ ಅದು ಸರಿಯಾಗಿರಬೇಕು. ಯಾತಯಾಮಂ ಗತರಸಂ ಇತ್ಯಾದಿಗಳೆಲ್ಲ ಆಗಬಾರದು. ಏನೋ ಅನ್ನ ಮಾಡಿದೆಯಲ್ಲ, ಅನ್ನ ಮಾಡುವಾಗ ಅದರದ್ದು ಗಂಜಿ ಅದು ಬಸಿಬಾರದು ಅಂತ ಹೇಳ್ತಾರೆ. ಇಂಗಿಸಿದ ಅನ್ನ ಆಗಬೇಕು ಅಂತ. ಅದು ದೇವರಿಗೆ ಹಾಗೆ ಆಗಬೇಕು ಅಂತಿದೆ. ಗತರಸ ಆಗಬಾರದು ಅಂತ. ಯಾತಯಾಮ ಇದೆ ಭಗವದ್ಗೀತೆಯಲ್ಲಿ ಮುಂದಕ್ಕೆ. ಯಾತಯಾಮಂ ಗತರಸಂ, ಗತರಸ, ರಸ ಅಂದರೆ ಗಂಜಿ, ಆ ಗಂಜಿಯನ್ನು ಬಸಿಯುವುದು, ಹಾಗೆ ಮಾಡಬಾರದು ಅಂತ ಹೇಳ್ತಾರೆ. ವಾಸ್ತವವಾಗಿ ಅದು ರಸ ಇದೆ ಅದರಲ್ಲಿ. ಯಾಕೆಂದ್ರೆ ಅಲ್ಲಿ ತೌಡು ಇದೆಯಲ್ಲ, ಹೊಟ್ಟು, ಆ ಹೊಟ್ಟಿನಲ್ಲಿ ಬೇಕಾದಷ್ಟು ಸಾರ ಇದೆ. ನಾವೆಲ್ಲ ಹೊಟ್ಟು ತೆಗೆದು ಬಿಡ್ತೇವೆ, ಪಾಲಿಶ್ ಮಾಡಿರ್ತೇವೆ, ಎಲ್ಲ ಮಾಡಿ. ಈಗ ಎರಡು ಒಂದೇ, ನೀವೀಗ ಗಂಜಿ ಬಸಿರಿ ಹೋದ್ರು ಅಕ್ಕಿ ಒಂದೇ. ಹಿಂದಿನ ಕಾಲದಲ್ಲಿ ಕುಟ್ತಾ ಇದ್ರು ನೋಡಿ, ಆ ಕುಟ್ಟಿದ ಅಕ್ಕಿ ಅನ್ನ ಅದು ಬಹಳ ಗತರಸ ಹಾಕೂಡುದು. ಬಹಳ ಜಾಗರೂಕರಾಗಿರ್ತಿದ್ರು. ಎಷ್ಟು ಜಾಗರೂಕತೆ ನೋಡಿ. ಅನ್ನ ಬಸಿಬಾರದು ಅಂತ ಹೇಳ್ತಾರೆ. ಅದು ವಾದಿರಾಜರು ಮಾಡಿದ ಗೀತಾ ವ್ಯಾಖ್ಯಾನ, ಅದು ಇನ್ನು ಯಾರೂ ಮಾಡಿಲ್ಲ. ವಾದಿರಾಜರು ಯಾತಯಾಮಂ ಗತರಸಂ ಎಂಬುದಕ್ಕೆ ಹಾಗೆ ಅನ್ನ ಬಸಿಬೇಡಿ ಅಂತ ಹೇಳಿದ್ದಾರೆ, ಅರ್ಥ ಹೇಳಿದ್ದಾರೆ. ಆ ರೀತಿ ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ. ಯಾವುದೇ ಒಂದು ಅನ್ನ ಅಡಿಗೆ ಅದು ಭಗವಂತನಿಗಾಗುವಾಗ ಅದು ಬಹಳ ಸರಿಯಾಗಿ ಆಗಬೇಕು. ತನಗೆ ಊಟಕ್ಕಾಗುವಾಗ ಸ್ವಲ್ಪ ಏನಾದರೂ ವ್ಯತ್ಯಾಸ ಆದರೂ ಪರವಾಗಿಲ್ಲ. ಆ ವಿಷಯದಲ್ಲಿ ನಿಶಾ. ಭಗವಂತನ ಸಮರ್ಪಣೆ ವಿಷಯದಲ್ಲಿ ಮಾತ್ರ ಎಚ್ಚರ, ಜಾಗರಣೆ. ಹೀಗೆ ಯಾವುದೇ ಒಂದು ಕರ್ಮದಲ್ಲಿಯೂ ಕೂಡ ಭಗವಂತನ ವಿಷಯದಲ್ಲಿ ಎಚ್ಚರ, ನಮ್ಮ ವಿಷಯದಲ್ಲಿ ನಿದ್ದೆ. ಯಾರಿಗೆ? ಜ್ಞಾನಿಗಳಿಗೆ. ನಮಗೆ ಅಜ್ಞಾನಿಗಳಿಗೆ ನಮ್ಮ ವಿಷಯದಲ್ಲಿ ಎಚ್ಚರ, ಭಗವಂತನ ವಿಷಯದಲ್ಲಿ ಹೇಗಾದರೂ ನಡೀತದೆ. ದೇವ ನೈವೇದ್ಯ ಮಾಡಿಬಿಟ್ರೆ ಸರಿಯಾಗಿ ನೋಡೋದೇ ಇಲ್ಲ ಅವನು, ಆ ಕಡೆ ನೋಡೋದಿಲ್ಲ, ವಿಚಾರನೂ ಮಾಡೋದಿಲ್ಲ. ಹೀಗೆ ಇದು ನೋಡಿಬಿಟ್ರೆ ನಾವು ಅಪರೋಕ್ಷ ಜ್ಞಾನಿಗಳು ಹೇಗಿರ್ತಾರೆ ಅಂತ ಅನ್ನೋದು ನಮಗೆ ಒಂದು ಐಡಿಯಾ ಬರ್ತದೆ. ಹೀಗಿರ್ತಾರೆ ಅಂತ ಅಂದರೆ ಇವರು ಅಪರೋಕ್ಷಿಗಳಾಗಿರ್ತಾರೆ. ಹೀಗೆ ವಿಹಾಯ ಕಾಮಾನ್ಯ ಸಾಮಾನ್ ಪುಮಾಶ್ಚರತಿ ನಿಸ್ಪೃಹ ನಿರ್ಮಮ ನಿರಹಂಕಾರ ಸ ಶಾಂತಿಮಧಿಗಚ್ಚತಿ. ಈ ರೀತಿ ಯಾರು ನಡ್ಕೊಂಡಿರ್ತಾರೆ ಅವರು ನಿಜವಾಗಿಯೂ ಕೂಡ ಭಗವಂತನ ಸೇವಾ ಮಾಡಿ ಅವನ ಅನುಗ್ರಹದಿಂದ ಶಾಂತಿ ಪಡೀತಾರೆ. ಮನಃಶಾಂತಿ ಅದು ಮುಖ್ಯ. ಸುಖ ಅಲ್ಲ ಬೇಕಾದ್ದು ನಮಗೆ, ಪೀಸ್ ಆಫ್ ಮೈಂಡ್ ಅದು ಮುಖ್ಯ. ಸುಮ್ಮನೆ ಇದೆಲ್ಲ ನೋಡೋದು ಹ್ಯಾಪಿನೆಸ್ ಅಂತ ಅನ್ನೋದು ಸುಮ್ಮನೆ ಇದೆಲ್ಲ ಮೇಲ್ನೋಟಕ್ಕೆ. ಅದು ಮನಸ್ಸು ಏನು ಶಾಂತವಾಗಿರಬೇಕು, ಮನಸ್ಸಿಗೆ ಶಾಂತಿ ಸಿಗಬೇಕು. ಸಹ ಶಾಂತಿ ಮಧಿಗಚ್ಚತಿ. ನಿಜವಾಗಿಯೂ ಕೂಡ ಅದು ನಿಜವಾಗಿರತಕ್ಕಂತಹ ಸುಖ. ಸ ಶಾಂತಿ ಮಧಿಗಚ್ಚತಿ. ಅದು ಈ ಸ್ಥಿತಿ ಯಾವಾಗ ಇರಬೇಕು ಅಂತಂದ್ರೆ, ಕೊನೆಗೆ ಮಾತು ಹೇಳ್ತಾರೆ, ಸಾಯುವ ಹೊತ್ತಿನಲ್ಲಿ, ಶರೀರ ತ್ಯಾಗ ಮಾಡತಕ್ಕಂತಹ ಹೊತ್ತಿನಲ್ಲಿ
ಈ ಸ್ಥಿತಿಯಲ್ಲಿ ಇರಬೇಕಂತೆ. ಅಂದರೆ ಪರಮಾತ್ಮನ ಧ್ಯಾನದಲ್ಲಿ ಮನಸ್ಸು ಶಾಂತವಾಗಿರಬೇಕು. ಈ ಸ್ಥಿತಿ ಸಾಯುವ ಕಾಲದಲ್ಲಿ, ಅಂದರೆ ಶರೀರವನ್ನು ಬಿಡ್ತಕ್ಕಂತಹ ಕಾಲದಲ್ಲಿ ಇದ್ದು ಬಿಟ್ರೆ ಅವನು ನೇರ ಮೋಕ್ಷಕ್ಕೆ ಹೋಗ್ತಾನೆ, ನೇರ. ಆಮೇಲೆ ಎರಡನೇ ಜನ್ಮ ಇಲ್ಲ ಅವನಿಗೆ. ಆದರೆ ಎಷ್ಟೇ ದೊಡ್ಡ ಜ್ಞಾನಿಗಳಿದ್ರೂ ಕೂಡ ಅವರಿಗೆ ಪ್ರಾರಬ್ಧ ಎಷ್ಟಿದೆ ಅದು ನೋಡ್ಕೋಬೇಕು. ಕೆಲವರಿಗೆ ಪ್ರಾರಬ್ಧ ಕಡಿಮೆ, ಕೆಲವರಿಗೆ ಪ್ರಾರಬ್ಧ ಜಾಸ್ತಿ. ಯಾರಿಗೆ ಜಾಸ್ತಿ ಅಂತಂದ್ರೆ ಬ್ರಹ್ಮದೇವರಿಗೆ. ಬ್ರಹ್ಮದೇವರಿಗೆ, ವಾಯುದೇವರಿಗೆ ಇರುವಷ್ಟು ಪ್ರಾರಬ್ಧ ಇನ್ಯಾರಿಗೂ ಇಲ್ಲ, ಇನ್ಯಾರಿಗೂ ಇಲ್ಲ. ಆದರೆ ಅದು ಸುಖ ಪ್ರಾರಬ್ಧ ಮಾತ್ರ, ದುಃಖ ಪ್ರಾರಬ್ಧ ಇಲ್ಲ ಅವರಲ್ಲಿ. ನಾವು ಸಾಮಾನ್ಯವಾಗಿ ಪ್ರಾರಬ್ಧ ಅಂದ್ರೆ ದುಃಖ ಪ್ರಾರಬ್ಧ ಅಂತ ತಗೊಂಡ್ಬಿಡ್ತೇವೆ. ಹಾಗಲ್ಲ, ಸುಖವನ್ನು ಪ್ರಾರಬ್ಧ ಅಂತ ಹೇಳ್ತಾರೆ, ದುಃಖವನ್ನು ಪ್ರಾರಬ್ಧ ಅಂತ ಹೇಳ್ತಾರೆ. ಬ್ರಹ್ಮದೇವರಿಗೆ, ವಾಯುದೇವರಿಗೆ ಸುಖ ಪ್ರಾರಬ್ಧ ಬಿಟ್ಟು ದುಃಖ ಪ್ರಾರಬ್ಧ ಒಂದಿಷ್ಟು ಎಳ್ಳಷ್ಟು ಕೂಡ ಇಲ್ಲ. ಆದರೆ ಆ ಸುಖ ಪ್ರಾರಬ್ಧ ದುಃಖ ಎಷ್ಟಿದೆ ಅಂತಂದ್ರೆ ಬ್ರಹ್ಮಕಲ್ಪ ಪೂರ್ತಿ ಏನೋ ಉಂಡ್ರೂ ಕೂಡ ಮುಗಿಯುವುದಿಲ್ಲ, ಅಷ್ಟಿದೆ ಅವರಲ್ಲಿ. ಉಳಿದವರಿಗೆ ಏನೋ ರುದ್ರಾದಿ ದೇವತೆಗಳಿಗೆ ಸ್ವಲ್ಪ ದುಃಖ ಪ್ರಾರಬ್ಧ ಸ್ವಲ್ಪ ಇರ್ತದೆ, ಸುಖ ಪ್ರಾರಬ್ಧ ತುಂಬಾ ಇರ್ತದೆ. ಅದಕ್ಕೇನೆ ಹರಿಕಥಾನುಸಾರದಲ್ಲಿ ಹೇಳ್ತಾರಲ್ಲಿ ಆ ಕಲ್ಪ ಸಾಧನ ಸಂಧಿ ಅಂತ. ಇಷ್ಟಿಷ್ಟು ಕಲ್ಪಗಳು ಅವರು ಸಾಧನೆ ಮಾಡೋದು. ಯಾಕೆಂದ್ರೆ ಅಷ್ಟು ಕಲ್ಪ ಅವರಿಗೆ ಪ್ರಾರಬ್ಧ ಇರ್ತದೆ. ಎಷ್ಟೆಷ್ಟು ಪ್ರಾರಬ್ಧ ಇರುತ್ತದೋ ಅಷ್ಟು ಕಲ್ಪ ಕಾಲ ಅವರು ಶರೀರ ತ್ಯಾಗ ಮಾಡುವಾಗ ಭಗವಂತನ ಧ್ಯಾನ ಮರೆಯಾಗ್ತದೆ. ಇದು ನಿಯಮೇನ ಇದು ಎಲ್ಲ ನೋಡಿ. ಭೀಷ್ಮಾಚಾರ್ಯರು ಎದುರುಗಡೆ ನಿಂತುಕೊಂಡು ಶ್ರೀಕೃಷ್ಣನ ಮುಂದೆ, ಶ್ರೀಕೃಷ್ಣ, ವೇದವ್ಯಾಸ ದೇವರು, ಪರಶುರಾಮ ದೇವರು 3 ರೂಪದಿಂದ ನಿಂತುಕೊಂಡಿದ್ದಾರೆ. ಅವರ ಮುಂದೆ ಭೀಮಸೇನ ದೇವರು, ವಾಯುದೇವರು, ಇಂದ್ರದೇವರು, ಎಲ್ಲಾ ದೇವಾನ್ ದೇವತೆಗಳು ಅವರಿಗೆಲ್ಲರಿಗೂ ಕೂಡ ಧರ್ಮವನ್ನು ಹೇಳ್ತಾ ಇದ್ದಾರೆ, ಶರೀರವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಉತ್ತರಾಯಣ ಕಾಲ ಅದನ್ನು ನೋಡಿಕೊಂಡು ಭೀಷ್ಮಾಚಾರ್ಯರು ಶರೀರ ತ್ಯಾಗ ಮಾಡ್ತಾ ಇದ್ದಾರೆ. ಎಲ್ಲಾ ದೇವಾನ್ ದೇವತೆಗಳಿದ್ದಾರೆ, ಪರಮಾತ್ಮ ನಿಂತಿದ್ದಾನೆ. ಆದರೂ ಕೂಡ ಶರೀರ ತ್ಯಾಗ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಹೋಯ್ತು, ತಪ್ಪಿ ಹೋಯ್ತು. ಯಾಕೆ ಅಂತಂದ್ರೆ ಅವರಿಗೆ ಇನ್ನೂ ಕೂಡ ಪ್ರಾರಬ್ಧ ಇದೆ. ಅವ್ರು ಯಾರು, ಒಬ್ಬರು ವಸು. ಅವರು ಆ ವಸುಗಳು ತಮ್ಮ ಮೂಲ ರೂಪಕ್ಕೆ ಹೋಗಿ ಸೇರಬೇಕು, ದಿವ್ಯವಾದ ಶರೀರ ಪಡಿಬೇಕು, ಹೊರತು ಮೋಕ್ಷಕ್ಕೆ ಅಲ್ಲ. ಮೋಕ್ಷಕ್ಕೆ ಬರಲಿಕ್ಕೆ ಅವರಿಗೆ ಇನ್ನೂ ಕೂಡ ಪ್ರಾರಬ್ಧ ಇಲ್ಲ, ನಾನು ಪ್ರಾರಬ್ಧ ಬಿಟ್ಟಿಲ್ಲ. ಪ್ರಹ್ಲಾದರಾಜರು ತಾನು ಬರುವುದಿಲ್ಲ ಅಂತ ಹೇಳಲಿಕ್ಕೆ ಕಾರಣ ಏನು ಅಂದ್ರೆ ಅವ್ರ ಪ್ರಾರಬ್ಧ ಇದೆ. ನರಸಿಂಹದೇವರು ಏನು ಕರೆದ್ರು ಮೋಕ್ಷಕ್ಕೆ ಬಾಪ ಅಂತ. ಒಂದು ವೇಳೆ ಪ್ರಹ್ಲಾದರಾಜರು ಹೂ ತಂದು ಬಿಟ್ಟಿದ್ರೂ ಕೂಡ ಇಲ್ಲ ಅಂತಂದ್ಬಿಡ್ತಿದ್ರು ನರಸಿಂಹದೇವರು. ಇಲ್ಲ, ನೀವು ಪ್ರಾರಬ್ಧ ಉಣಬೇಕು ಅಂತ ಹೇಳ್ತಿದ್ರು. ಗೊತ್ತಿದೆ ಅವರು ಹಾಗೇನೆ ಹೇಳ್ತಾರೆ ಅಂತ ಅಂದ್ಕೊಂಡೆ, ಅದಕ್ಕೋಸ್ಕರ ಪರೀಕ್ಷೆಗೋಸ್ಕರ ನರಸಿಂಹದೇವರು ಹೇಳಿದ್ದು. ಪರೀಕ್ಷೆಗೋಸ್ಕರ ಬಾ ಅಂತ. ಬರೋದಿಲ್ಲ ಅಂತಂದ್ರು, ಅದು ಸ್ವಾಭಾವಿಕ. ಅಂತೂ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಆದರೆ ಮಾತ್ರ ನೇರ ಮೋಕ್ಷಕ್ಕೆ ಹೋಗಬೇಕು. ಅಷ್ಟರವರೆಗೆ ಭಗವಂತನ ಸ್ಮರಣೆ ಕೊಡುವುದೇ ಇಲ್ಲ, ಭಗವಂತ ತಪ್ಪಿಸಿಬಿಡ್ತಾನೆ. ಸ್ಥಿತ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಇದು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಸಾಂಖ್ಯಯೋಗೋ ನಾಮ 2ಯ ಅಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು.